ಇನ್ನು ನಟ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಇಷ್ಟು ದಿನಗಳನ್ನ ಕಳೆದರೂ ಕೂಡ ಆ ದಿಮಾಕು ಕೊಬ್ಬು ಅಂತಕ್ಕಂಥದ್ದು ಕಡಿಮೆ ಆಗಿಲ್ಲ. ನಿನ್ನೆ ನಡೆದಂತಹ ಇನ್ಸಿಡೆಂಟ್, ಮಾಧ್ಯಮಗಳು ಮತ್ತು ಜೈಲು ಸಿಬ್ಬಂದಿ ವಿರುದ್ಧ ದರ್ಶನ್ ದಿಮಾಕಿನ ಮಾತು ಈಗ ಟಿವಿ ಬೇಕು ಅಂತ ರೊಚ್ಚಿಗೆದ್ದು ಕೂತಿದಾರಂತೆ. ಬೇಕೇ ಬೇಕು ಅಂತ ಹಠ ಅಂತ ಟಿವಿ ವಿಚಾರದಲ್ಲಿ ಜೈಲು ಸಿಬ್ಬಂದಿ ಜೊತೆ ಪದೇ ಪದೇ ಕಿರಿಕ್ ಮಾಡ್ಕೋತಾ ಇದ್ದಾರೆ ದರ್ಶನ್. ವಿಚಾರಣಾಧೀನ ಕೈದಿಗಳಿಗೆ ಟಿವಿ ಕೊಡುವಂತೆ ಜೈಲು ನಿಯಮ ಇದೆ, ಯಾಕ್ರಿ ಕೊಡ್ತಾ ಇಲ್ಲ? ಅದಕ್ಕೂ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕಬೇಕಾ? ಕೊಡೋದಿದ್ರೆ ಒಳ್ಳೆ ಟಿವಿ ಕೊಡಿ, ನಾನು ಇನ್ನೂ ಆರೋಪಿ, ಅಪರಾಧಿ ಅಲ್ಲ, ಇಷ್ಟೊಂದು ಸ್ಟ್ರಿಕ್ಟ್ ರೂಲ್ಸ್ ಮಾಡಬೇಡಿ ಅಂತೆಲ್ಲ ಕೂಗಾಡಿದಾರಂತೆ ಜೈಲು ಸಿಬ್ಬಂದಿ ಮೇಲೆ. ಜೈಲು ಅಧೀಕ್ಷಕಿ ಜೊತೆ ಮಾತಾಡ್ಬೇಕು ನಾನು ಅಂತ ಕೇಳಿದಾರಂತೆ. ಅದೇ 4 ದಿವಸದಿಂದ ಒಂದು ಟಿವಿ ಕೊಟ್ಟಿದ್ದಾರಲ್ಲ, ಕೆಟ್ಟೋಯ್ತಲ್ಲ, ಅಂಥ ಟಿವಿ ಎಲ್ಲ ಕೊಡಬೇಡಿ, ಕೊಟ್ಟರೆ ಒಳ್ಳೇದು ಕೊಡಿ, ಇಲ್ಲಾಂದರೆ ಬೇಡ ಅಂತ ಹೇಳಿದ್ದು ಇವತ್ತೆಲ್ಲ ಒಂದಷ್ಟು ಕಿರಿಕಿರಿ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ. ಒಳ್ಳೆ ಟಿವಿ ಕೊಡಿ, ಒಳ್ಳೆ ಟಿವಿ ಕೊಡಿ ಅಂತ. ಅಲ್ಲ, ನಿಮಗೆ ಟಿವಿ ಯಾಕೆ ಅಂತ ನಾ ಕೇಳೋದು. ಟಿವಿ ಯಾಕೆ ಕೊಡಬೇಕು? ನನಗೆ ಟಿವಿ ಮಾಧ್ಯಮ ಅಂದ್ರೆ ಆಗಲ್ವಲ್ಲಪ್ಪ ಅವ್ರಿಗೆ, ಏನ್ರಿ ಮೀಡಿಯಾ ಅಂತ ಕೇಳಿಲ್ವ ಪ್ರಶ್ನೆ? ಮತ್ತು ಟಿವಿ ಹಾಕಬೇಕು? ಎಂಟರ್ಟೈನ್ಮೆಂಟ್ ಚಾನಲ್ ನೋಡೋದಕ್ಕೆ ಇರ್ಬೋದು. ಒಟ್ಟಿನಲ್ಲಿ ಇವಾಗ ಕಿರಿಕ್ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಓಕೆ, ನೀವು ಕೊಟ್ಟಿರೋ ಟಿ ವಿ ಸರಿಗಿಲ್ಲ, ನನಗೆ ಕರೆಕ್ಟಾಗಿರೋದು ಕೊಡಿ, ಅದನ್ನೇ ಮಾತಾಡ್ತಾ ಇರೋದಲ್ಲಿ. ನಮ್ಮಲ್ಲಿ ಇದೇ ಇರೋದಪ್ಪ ಅಂತ ಅವ್ರು ಹೇಳಿದ್ದಾರೆ ಪೊಲೀಸರು. ಇದು ಸರಿ ಮಾಡಿಸ್ಕೊಡಿ, ಇಲ್ಲ ಚೆನ್ನಾಗಿರೋದು ಕೊಡಿ, ಇಲ್ಲ ಬೇಡ ತಗೊಂಡೋಗಿ ಅಂತೆಲ್ಲ ಒಂದಷ್ಟು ದಿಮಾಕಿನ ಮಾತುಗಳನ್ನ ಅವತ್ತು ಆಡಿದ್ದಾರೆ. ಏನು ಪ್ರಾಬ್ಲಮ್ ಇದೆ ಅಂತಂದರೆ ಅದೇ ಸರಿಯಾಗಿ ಡಿಸ್ಪ್ಲೇ ಬರ್ತಾ ಇಲ್ಲ, ಆಡಿಯೋ ಸರಿಯಾಗಿ ಕೇಳಿಸ್ತಾ ಇಲ್ಲ ಅಂತ ಕಿತ್ತೋಗಿರೋ ಟಿ ವಿ ತಂದು ಕೊಟ್ಟಿದ್ದೀರಾ, ಸ್ಕ್ರೀನ್ ಬ್ಲರ್ ಆಗುತ್ತೆ ಅಂತೆಲ್ಲ. ಪರಪ್ಪನ ಅಗ್ರಹಾರದಲ್ಲಿ ಇರಬೇಕಾದ್ರೆ ಟಿ ವಿ ನೋಡೋದಕ್ಕೆ ಇಷ್ಟಪಡದೇ ಇರತಕ್ಕಂಥ ವ್ಯಕ್ತಿ ಇವಾಗ ಟಿ ವಿ ಬೇಕು ಅಂತ ಕೇಳ್ತಾ ಇದ್ದಾರಂತೆ. ಗೊತ್ತಾಗಬೇಕಲ್ಲ ಈಗೆಲ್ಲ ಅಪ್ಡೇಟ್ಸು, ಅದಕ್ಕೋಸ್ಕರ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಇದು ಟಿ ವಿ ವಿಚಾರಕ್ಕೆ ಸಿಬ್ಬಂದಿಗಳ ಜೊತೆ ನಡೆದಿರೋ ಮಾತುಕತೆನ, ಅಥವಾ ತಮ್ಮ ಓವರ್ ಆಲ್ ಅಸಹನೆಯನ್ನು ಅಲ್ಲಿ ಸಿಬ್ಬಂದಿಗಳ ಮುಂದೆ ಈ ಥರ ತೀರಿಸ್ಕೊಂಡಿದ್ದಾರಾ ಅಂತ? ಖಂಡಿತ ಅರವಿಂದ, ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಬಂದಾದ್ಮೇಲೆ ಜೈಲಿನ ನಿಜ ರೂಪ ಏನು ಅನ್ನುವಂಥದ್ದನ್ನ ದರ್ಶನ್ ಅವರು ಅರ್ಥಕೊಳ್ತಾ ಇದ್ದಾರೆ. ಅವರೆಷ್ಟೇ ಕೂಗಾಡಿದ್ರು, ಎಷ್ಟೇ ದಿಮಾಕು ದೌಲತ್ತು ಪ್ರದರ್ಶನ ಮಾಡಿದ್ರು ಸಹಿತ ಬಳ್ಳಾರಿ ಸೆಂಟ್ರಲ್ ಜೈಲು ಅಧಿಕಾರಿಗಳು ಮಾತ್ರ ದರ್ಶನ್ ಅವ್ರಿಗೆ ಏನು ನಿಯಮಿತವಾಗಿ ಅಂದ್ರೆ ಏನೆಲ್ಲ ಅವಕಾಶಗಳಿದೆ ಅದನ್ನು ಹೊರತಾಗಿ ಏನನ್ನೂ ಕೂಡ ಹೆಚ್ಚುವರಿ ಸೌಲಭ್ಯವನ್ನು ಕೊಡ್ತಾ ಇರಲಿಲ್ಲ. ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ದರ್ಶನ್ ಅವ್ರಿಗೆ ಈ ಪರಿಸ್ಥಿತಿ ಇರಲಿಲ್ಲ. ಅಲ್ಲಿ ಎಲ್ಲವನ್ನೂ ಸಹಿತ ಕೇಳದೇ ಇರೋದಕ್ಕಿಂತ ಮುಂಚಿತವಾಗಿ ಸಿಕ್ತಿತ್ತು ಅನ್ಸುತ್ತೆ. ಆದ್ರೆ ಇಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಆ ರೀತಿ ಪರಿಸ್ಥಿತಿ ಇಲ್ಲ. ಏನ್ ಬೇಕಿದ್ರು ಸಹಿತ ಅರ್ಜಿ ಹಾಕಿ ಪಡೆದುಕೊಳ್ಬೇಕು. ಇದೇ ಕಾರಣಕ್ಕೋಸ್ಕರ ಒಂದ್ ರೀತಿ ಒಂದು ಅಸಹಾಯಕರಾಗಿದ್ರೆ ತಮ್ಮ ದಿಮಾಕು ದೌಲತ್ತನ್ನ ಬಳ್ಳಾರಿ ಸೆಂಟ್ರಲ್ ಜೈಲಾಧಿಕಾರಿಗಳ ಮುಂದೆ ತೋರಿಸ್ಲಿಕ್ಕೆ ಹೋಗ್ತಾ ಇದ್ರೆ, ಆದ್ರೆ ಅದು ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಒಂದು ಸರ್ಜಿಕಲ್ ಕಮೋಡ್ ಬೇಕಿದ್ರು ಸಹಿತ 3 ದಿನಗಳ ಕಾಲ ಪರದಾಡ್ಬೇಕಾಯ್ತು. ಮತ್ತೆ ಒಂದು ಟಿವಿ ಬೇಕನ್ನುವಂತ ಬೇಡಿಕೆ ಇಟ್ಟಿದ್ರೆ, ಆದ್ರೆ ಅದು ತಕ್ಷಣಕ್ಕೆ ಸಿಗ್ಲಿಲ್ಲ. ಕೇಳ್ಕೊಂಡ 5 ದಿನಗಳ ನಂತರದಲ್ಲಿ ಸಿಕ್ತು. ಆದ್ರೆ ಅದು ಹಳೆ ಟಿವಿನೇ ರಿಪೇರಿ ಮಾಡಿಕೊಟ್ರು. ಆದ್ರೆ ಮತ್ತೆ ಅದೀಗ 2 ದಿನಗಳ ನಂತರದಲ್ಲಿ ಮತ್ತೆ ಖರಾಬ್ ಆಯ್ತು. ಈಗ ಮತ್ತೆ ಜೈಲಾಧಿಕಾರಿಗಳ ಬಳಿ ಅದೇ ರೀತಿಯ ಗರ್ಭದ ಮಾತುಗಳನ್ನ ಆಡ್ತಾ ಇದ್ರೆ, ನಾನು ಇನ್ನೂ ಸಹಿತ ವಿಚಾರಣಾಧೀನ ಕೈದಿ ಇದ್ದೀನಿ, ನನಗೆ ಕೊಡೋದಾದ್ರೆ ಒಳ್ಳೆ ಟಿವಿಯನ್ನ ಕೊಡಿ, ಇದು ಮತ್ತೆ ಕೆಟ್ಟು ಹೋಗಿದೆ, ನನಗೆ ಇದು ಬೇಡ ಅನ್ನುವಂತ ರೀತಿಯಲ್ಲಿ. ಯಾಕಂದ್ರೆ ಜೈಲಲ್ಲಿ ಆ ರೀತಿ ವ್ಯವಸ್ಥೆ ಇರೋದಲ್ಲ, ಇರೋದನ್ನೇ ಸರಿ ಮಾಡಿ ಕೊಡ್ಬೇಕಾಗುತ್ತೆ. ಅದನ್ನ ಬೇಕಾದ್ರೆ ಬಳಸ್ಕೋಬಹುದು, ಇಲ್ಲಾಂದ್ರೆ ಯಾಕಂದ್ರೆ ದರ್ಶನ್ ಅವರು ತಮ್ಮ ಮನೇಲಿ ಇದ್ದಾಗ ತಮ್ಗೆ ಯಾವ ರೀತಿ ಬೇಕಿದ್ರು, ತಮ್ಗೆ ಯಾವ ರೀತಿ ಟಿವಿ ಬೇಕಿರುತ್ತೋ ಅದು 50 ಇಂಚಿಂದು 100 ಇಂಚಿಂದು ಇನ್ನು ಯಾವ ರೀತಿ ಬೇಕಿದ್ರು ಸಹಿತ ಬಳಸ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಆದ್ರೆ ಜೈಲಲ್ಲಿ ಯಾವ ರೀತಿ ವ್ಯವಸ್ಥೆ ಇರುತ್ತೆ ಅದನ್ನ ಮಾತ್ರ ಬಳಸ್ಕೊಳ್ಳೋಕೆ ಅವಕಾಶ ಇರುತ್ತೆ, ಅದನ್ನ ಬಳಸ್ಕೊಳ್ಬೇಕು, ಇಲ್ಲಾಂದ್ರೆ ಬಿಡ್ಬೋದು. ಆದ್ರೆ ದರ್ಶನ್ ಅವರು ಮತ್ತೆ ಜೈಲಾಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಜೊತೆ ಈ ರೀತಿಯ ದಿಮಾಕಿನ ಮಾತುಗಳನ್ನ ಆಡ್ತಾ ಇದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಅಸಹಾಯಕರಾಗಿದ್ದಾರೆ. ನನಗೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ತಂದು ಹಾಕಿದ್ಮೇಲೆ ನನಗೇನೂ ಸಹಿತ ಸಿಗ್ತಾ ಇಲ್ಲ, ಏನಾದ್ರೂ ಸಿಗ್ಬೇಕಾದ್ರೆ ಅಟ್ಲೀಸ್ಟ್ ಈ ರೀತಿ ಏನಾದ್ರು ಒಂದ್ ರೀತಿ ದೌಲತ್ತನ್ನು ತೋರಿಸಿದ್ರೆ ಏನಾದ್ರು ನನ್ನ ಮೇಲೆ ಕರುಣೆ ತೋರ್ಬೋದು ಅನ್ನುವಂತ ರೀತಿಯಲ್ಲಿ. ಆದ್ರೆ ಆ ರೀತಿ ಅವಕಾಶಗಳನ್ನ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಮಾಡಿಕೊಡ್ತಾ ಇಲ್ಲ. ಇದೇ ಕಾರಣಕ್ಕೋಸ್ಕರ ನಿನ್ನೆ ಮಾಧ್ಯಮಗಳ ಮೇಲೂ ಸಹಿತ ತಮ್ಮ ಸಣ್ಣತನವನ್ನ ನೀಚತನವನ್ನ ಪ್ರದರ್ಶನ ಮಾಡಿದ್ರು. ಒಟ್ಟಾರೆಯಾಗಿ ಅರವಿಂದ್, ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ದರ್ಶನ್ ಅವರಿಗೆ ಕಿರಿಕಿರಿ ಆಗ್ತಾ ಇದೆ, ಇರುಸು ಮುರುಸು ಆಗ್ತಾ ಇದೆ. ಅಂದ್ರೆ ಅಲ್ಲಿಂದ ಇಲ್ಲಿಗೆ ತಂದು ಹಾಕಿದ್ರ ಭಾಗವಾಗಿ ಅಸಹಾಯಕತೆಯನ್ನು ತೋರಿಸ್ಕೊಳ್ಳೋ ನಿಟ್ಟಿನಲ್ಲಿ ಈ ರೀತಿಯ ದಿಮಾಕು ದರ್ಪ ದೌಲತ್ತನ್ನ ತೋರಿಸ್ತಾ ಇದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಅಮರೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಏನೇ ಮಾಡಿದ್ರು ಇರೋದು ಪೊಲೀಸ್ ಕಸ್ಟಡಿಯಲ್ಲಿ, ಅಂದರೆ ಪೊಲೀಸರ ಜೈಲಿನಲ್ಲಿ. ಅವ್ರು ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದ್ರ ಪ್ರಕಾರ ನಡ್ಕೋಬೇಕು, ಯಾರಾದರೂ ಅಷ್ಟೇ.